ವಾಟ್ ಈಸ್ ಅಕೌಂಟಬಿಲಿಟಿ ಅಂಡ್ ವಾಟ್ ಈಸ್ ರೆಸ್ಪಾನ್ಸಿಬಿಲಿಟಿ? ಅಕೌಂಟಬಿಲಿಟಿ ಅಂತ ಹೇಳಿದ್ರೆ ಒಂದು ಭಾಗ ಬರುತ್ತೆ, ಏನಪ್ಪಾ ಅಂತ ಹೇಳಿದ್ರೆ ಒಂದು ಲೆಕ್ಕಗಳನ್ನ ತಗೊಂಡು ಮತ್ತೆ ವಾಪಸ್ ಅದೇ ಲೆಕ್ಕಗಳನ್ನ ಮ್ಯಾಚ್ ಮಾಡುವಂಥದ್ದು. ಇದು ಒಂದು ಭಾಗ ಬಂದ್ರೆ ಇನ್ನೊಂದು ಅಕೌಂಟಬಿಲಿಟಿ ಬರುತ್ತೆ, ವೇರ್ ಮೋಸ್ಟ್ ಪೀಪಲ್ ಅದ್ರ ಬಗ್ಗೆ ಐಡಿಯಾ ಇರೋದಿಲ್ಲ. ಏನಪ್ಪಾ ಅಂತ ಹೇಳಿದ್ರೆ ದಟ್ ಈಸ್ ನಮ್ಮ ಮಾತಿನ ಮೇಲೆ ನಿಲ್ಲುವಂಥದ್ದು. ರೈಟ್. ಉದಾಹರಣೆಗೆ ಫಾರ್ ಎಕ್ಸಾಂಪಲ್, ನೀವು ಯಾರೋ ವ್ಯಕ್ತಿ ಹತ್ರ 100 ರೂಪಾಯಿ ಇಸ್ಕೊಂಡಿರ್ತೀರಾ ಅಂತ ತಿಳ್ಕೊಳ್ಳಿ. 2 ದಿನ ಆದ್ಮೇಲೆ ಅವ್ರಿಗೆ ವಾಪಸ್ ಕೊಡ್ತೀನಿ ಅಂತ ಕೂಡ ಅವ್ರಿಗೆ ಏನ್ ಮಾಡಿರ್ತೀರಾ, ಪ್ರಾಮಿಸ್ ಮಾಡ್ತೀರಾ. ಬಟ್ 2 ದಿನ ಆದ್ಮೇಲೆ ನಿಮ್ ಕೈಲಿ ಅವ್ರಿಗೆ ವಾಪಸ್ ಕೊಡಕ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಅಕೌಂಟಬಿಲಿಟಿ ಅಲ್ಲ. ಅದೇ ತರ ಒಂದು ಬಿಸ್ನೆಸ್ ಅಲ್ಲಿ ಇದೀವಿ, ಹೇಗಾದ್ರೂ ಮಾಡಿ ಈ 1 ಮಂತ್ ಅಲ್ಲಿ ನಾವು 1 lakh rupees ಟರ್ನ್ ಓವರ್ ನ ಜನರೇಟ್ ಮಾಡ್ತೀವಿ ಅಂತ ಎಲ್ಲರ ಮುಂದೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ, ಪ್ರಾಮಿಸ್ ಮಾಡ್ತೀವಿ. ಅಂಡ್ ಅಟ್ ದ ಎಂಡ್ ಆಫ್ ದ ಮಂತ್ ನಾವೇನಾದ್ರೂ 1 lakh rupees ಟರ್ನ್ ಓವರ್ ನ ಮೀಟ್ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಅಕೌಂಟಬಿಲಿಟಿ ಅಲ್ಲ, ಅದು ನಮ್ಮ ಮಾತಿನ ಮೇಲೆ ನಾವು ನಿಂತಿಲ್ಲ ಅಂತ ಅರ್ಥ. ಅಂಡ್ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಮಾತಾಡಿದ್ವಿ. ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು? ಇವಾಗ ನಾವು ವಾಟ್ ಎವರ್ ದ ಟಾರ್ಗೆಟ್ ನಾವೇನು ಫುಲ್ಫಿಲ್ ಮಾಡಕ್ ಆಗಿಲ್ಲ ಅಂತ ಇಟ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಡಿಫ್ರೆಂಟ್ ಪೀಪಲ್ ನ ಬ್ಲೇಮ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಏನು, ನನ್ನ ಹತ್ರ ಸರಿಯಾಗಿ ರಿಸೋರ್ಸಸ್ ಇದಿಲ್ಲ ಅದಕ್ಕೆ ಫುಲ್ಫಿಲ್ ಆಗ್ಲಿಲ್ಲ, ನನ್ನ ಹತ್ರ ಮ್ಯಾನ್ ಪವರ್ ಇತ್ತು ಸರಿಯಾಗಿ ರಿಸೋರ್ಸಸ್ ನ ಬಳಸ್ಕೊಳ್ದೆ ನಾನು ಅದಕ್ಕೆ ಫೇಲ್ ಆಗ್ಬಿಟ್ಟೆ ಅಂತ ಹೇಳೋದು, ಮತ್ತೆ ಇನ್ಯಾರನ್ನೋ ಬ್ಲೇಮ್ ಮಾಡೋದು. ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಅಕೌಂಟಬಿಲಿಟಿ ಯಾವತ್ತೂ ಇಂಪ್ರೂವ್ ಆಗಲ್ಲ, ನಮ್ಮ ಮಾತ್ ಮೇಲೆ ನಾವು ಯಾವತ್ತೂ ನಿಲ್ಲಕ್ಕಾಗಲ್ಲ. ಸೊ ಇನ್ಸ್ಟೆಡ್ ಆಫ್ ದಟ್, ಸಕ್ಸಸ್ ಬಂದ್ರೆ ಕ್ರೆಡಿಟ್ ನಾವು ಹೇಗೆ ತಗೋತೀವೋ, ಫೇಲ್ಯೂರ್ ಆದ್ರೆ ರೆಸ್ಪಾನ್ಸಿಬಿಲಿಟಿ ಹೌದು ಬಿಕಾಸ್ ಆಫ್ ಮೀ ವಿಚ್ ಇಸ್ ಲ್ಯಾಕಿಂಗ್ ಸಮಥಿಂಗ್, ಅದರಿಂದ ನಾನು ಇದನ್ನ ಅಚೀವ್ ಮಾಡೋಕ್ಕಾಗಿಲ್ಲ ಅಂತ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ನಾವೇನ್ ಮಾಡ್ಬೇಕಾಗತ್ತೆ, ಕಲ್ತ್ಕೋಬೇಕಾಗತ್ತೆ. ರೈಟ್. ವಾಟ್ ಡು ಯು ಸೇ ಅಬೌಟ್ ದಿಸ್? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.